ಈಗ ಮೊದಲನೇದಾಗಿ ಬರೋದಾಗಿದೆ ಕಾರಟಗಿಯಲ್ಲಿ ಒಬ್ಬ ದೈವ ಭಕ್ತನಿದ್ದನು ಅಂತ ಹೇಳ್ತಾ ಇದೆ. ಕಾರಟಗಿಯಲ್ಲಿ ಒಬ್ಬ ದೈವ ಭಕ್ತನಿದ್ದನು ಅಂತ ಹೇಳ್ತಾ ಇದ್ರೆ ಏನ್ ಹೇಳ್ತಿದ್ರೆ ನಿಮ್ಗೆ ಗೊತ್ತಾಯ್ತು ಇವಾಗ. ದೇವಾಲಯಕ್ಕೆ ಒಬ್ಬ ಶಿಕ್ಷಕಿ ಬಂದಿದ್ದಳು. ದೇವಾಲಯಕ್ಕೆ ಒಬ್ಬ ಶಿಕ್ಷಕಿ ಬಂದಿದ್ದಳು. ಹಾಗಿದ್ರೆ ಮೂರನೇದು ನೋಡೋಣ. ಇಲ್ಲಿ ನದಿಯ ಪಕ್ಕದಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು. ನೋಡಿ, ಇಲ್ಲಿ ಒಬ್ಬ ಅಂತ ಹೇಳ್ತಾ ಇದ್ದೀವಿ, ಇಲ್ಲಿ ಒಂದು ಅಂತ ಇದೆ. ಅದು ಎಕ್ಸಾಕ್ಟ್ ಆಗಿ ಇದು ಹೇಳಕ್ ಆಗ್ತಿರಲ್ಲ. ಸೊ ಮೊಸಳೆ, ಅದು ಗಂಡು ಆಗಿರ್ಬೋದು, ಹೆಣ್ಣು ಮೊಸಳೆನೋ ಆಗಿರ್ಬೋದು, ಒಟ್ಟಿನಲ್ಲಿ ಮೊಸಳೆ ಅಂತ ಹೇಳಿದಾಗ ನಾವು ಇದನ್ನ ನಪುಂಸಕಲಿಂಗ ಅಂತ ಹೇಳ್ತೀವಿ ಅಂತ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ನೋಡೋಣ. ಮೇಲಿನ ಸಾಲುಗಳನ್ನು ಓದಿ ಗೆರೆ ಎಳೆದಿರುವ ಪದಗಳನ್ನು ಗಮನಿಸಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ದೈವ ಭಕ್ತ ಎಂಬ ಪದವು ಗಂಡಸು ಎಂಬುದನ್ನು ಸೂಚಿಸ್ತಾ ಇದೆ, ಹೌದಲ್ಲ? ದೈವ ಭಕ್ತ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಶಿಕ್ಷಕಿ ಎಂಬ ಪದವು ಹೆಂಗಸು ಎಂಬುದನ್ನು ಸೂಚಿಸುತ್ತದೆ. ಆದರೆ ಮೊಸಳೆ ಎಂಬ ಪದವು ಗಂಡಸು ಅಥವಾ ಹೆಂಗಸು ಯಾವುದನ್ನು ಸೂಚಿಸುತ್ತಿಲ್ಲ. ಇಲ್ಲಿ ಗಂಡಸು ಅಂತ ಹೇಳ್ತಾ ಇಲ್ಲ, ಹೆಂಗಸು ಅಂತಾನು ಹೇಳ್ತಾ ಇಲ್ಲ. ಸಂಗಿದ್ರೆ ನಾವು ಇದನ್ನೇನಂತ ಹೇಳ್ತೇವೆ? ನಾವು ನಪುಂಸಕಲಿಂಗ ಅಂತ ಹೇಳ್ತೇವೆ. ನೋಡೋಣ. ಈಗ ಆ ಪಟ್ಟಣದಲ್ಲಿ ಒಬ್ಬ ಪ್ರಸಿದ್ಧ ಕ್ರೀಡಾಪಟು ಇರುವನು. ಇಲ್ಲಿ ಕ್ರೀಡಾಪಟು ಇರುವನು ಅಂತ ಕೊಟ್ಟಿದ್ದೀವಿ. ಸೊ ಹಂಗಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಪುಲ್ಲಿಂಗ ಅಂತ ಹೇಳ್ಬೋದು. ಭುವನ್ ಬಹಳ ಒಳ್ಳೆಯವನು. ಸೊ ಇಲ್ಲಿಂದ ಬಂದಾಗ ಇಲ್ಲಿ ಏನಾಗತ್ತೆ ಅಂದ್ರೆ ಮೇಲಿನ ವಾಕ್ಯಗಳನ್ನು ಓದಿ ಕೆಳಗೆ ಗೆರೆ ಎಳೆದಿರುವ, ಇಲ್ಲಿನ ಗೆರೆ ಎಳೆದಿರ್ತಕ್ಕಂಥ ಪದಗಳಿದಾವ, ಕೆಳಗಡೆ ಗೆರೆ ಎಳೆದಿರುವ ಪದಗಳನ್ನ ಗಮನಿಸಿ. ಕ್ರೀಡಾಪಟು, ಭುವನ್ ಎಂಬ ಪದಗಳು ಗಂಡಸು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಇರುವನು ಅಂತ ಇದೆ, ಹೌದಾ? ಒಳ್ಳೆಯವನು ಅಂತ ಇದೆ. ಸೊ ಆದ್ದರಿಂದ ಇವುಗಳನ್ನು ನಾವು ಪುಲ್ಲಿಂಗ ಅಂತ ಹೇಳ್ತೇವೆ. ನಿಮ್ಗೆ ಆಲ್ರೆಡಿ ಮೊದಲೇ ಗೊತ್ತಾಗಿರುತ್ತೆ, ಒಂದಿಷ್ಟು ಹೆಚ್ಚಿನ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಸ್ತ್ರೀಲಿಂಗದಲ್ಲಿ ನಾವು ಇನ್ನೊಂದಿಷ್ಟು ಹೆಚ್ಚಿನ ರೀತಿಯಲ್ಲಿ ಸ್ತ್ರೀಲಿಂಗದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಬೇಕಂತ ಬಂದ್ರೆ ವಿದ್ಯಾ ಬಲು ಸುಂದರ ಹುಡುಗಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬರೋದಾದ್ರೆ ಆಸೆಯು ಹೆಂಡತಿಗಲ್ಲದೆ ಮತ್ತಾರಿಗೆ. ಓಕೆ. ಸೊ ಇಲ್ಲಿ ಮೇಲಿನ ವಾಕ್ಯಗಳನ್ನ ಓದಿ ಕೆಳಗೆ ಗೆರೆ ಎಳೆದಿರುವ ಪದಗಳನ್ನ ಗಮನಿಸಿರಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನೋಡೋಣ, ಇಲ್ಲಿ ಏನಾಗಿದೆ, ಗೆರೆ ಎಳೆದಿರ್ತಕ್ಕಂಥ ಪದ ಏನ್ ಹೇಳ್ತಾ ಇದೆ ಅಂತಂದ್ರೆ ಇಲ್ಲಿ ವಿದ್ಯಾ ಅಂತ ಇದೆ, ಮತ್ತೆ ಹೆಂಡತಿ ಅಂತ ಇದೆ ಎಂಬ ಪದಗಳು ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಆದ್ದರಿಂದ ಇವುಗಳನ್ನ ನಾವೇನಂತ ಹೇಳ್ತೇವೆ? ಸ್ತ್ರೀಲಿಂಗ ಅಂತ ಹೇಳ್ತೇವೆ. ಸೊ ಅರ್ಥ ಆಗಿದೆ ಅಲ್ಲ? ಸೊ ಮೇಲಿನ ವಾಕ್ಯಗಳಲ್ಲಿ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ ವಿದ್ಯಾ ಅಂತ ಇದೆ, ಇಲ್ಲಿ ಕೆಳಗಡೆ ಬಂದ್ರೆ ಹೆಂಡತಿ ಅಂತ ಇದೆ. ಸೊ ಎರಡನ್ನು ನೋಡಿದ್ರೆ ಇದೇನ್ ಹೇಳ್ತಾ ಇದೆ ಅಂತಂದ್ರೆ ವಿದ್ಯಾ ಅನ್ನೋದು ಒಂದು ಹೆಂಗಸಿನ ಹೆಸರಾಗಿರುತ್ತೆ. ಹೆಂಡತಿ ಅಂದ್ರೆ ಸೊ ಹೆಣ್ಮಗಳೇ ಇರ್ತಾಳೆ. ಸೊ ಅದನ್ನ ನಾವು ಯಾವಾಗ ಅದು ನಮ್ಗೆ ಹೆಣ್ಣು ಅಂತ ಅನಿಸುತ್ತೋ ಅವಾಗ ನಾವು ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಸೊ ಅರ್ಥ ಆಗುತ್ತಲ್ಲ? ಸೊ ಹಾಗಿದ್ರೆ ಈಗ ನೋಡೋಣ. ಸೊ ಇಲ್ಲಿ ಗಿಳಿಯ ಕೊಕ್ಕು ಕೆಂಪು ಅಂತ ಹೇಳಿದ್ವಿ. ಗಿಳಿಯ ಕೊಕ್ಕು ಕೆಂಪಗಿರುತ್ತೆ, ಗಿಳಿ. ಓಕೆ. ಭುವನನ ತೋಟದಲ್ಲಿ ಸೇಬು ಹಣ್ಣುಗಳಿವೆ. ಸೇಬು ಹಣ್ಣುಗಳಿವೆ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಮೇಲಿರ್ತಕ್ಕಂಥ ಎರಡು ವಾಕ್ಯಗಳಲ್ಲಿ ಏನಾಗ್ತದೆ ಅಂದ್ರೆ ಕೆಳಗೆ ಹೇಳಿದಿಲ್ಲ. ಸೊ ಇಲ್ಲಿ ಗಿಳಿ ಅಂತ ಇದೆ, ಮತ್ತೆ ಇಲ್ಲಿ ಸೇಬು ಹಣ್ಣು ಅಂತ ಇಟ್ಕೋಣ. ಸೊ ಇಲ್ಲಿ ಪದಗಳನ್ನು ನೋಡಿದ್ರೆ ಗಿಳಿ ಮತ್ತು ಹಣ್ಣು ಎಂಬ ಪದಗಳು ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗಿಲ್ಲ. ಇಲ್ಲಿ ಹೆಂಗಸು ಅಂತಾನೂ ಹೇಳಿಲ್ಲ, ಮತ್ತೆ ಗಂಡಸು ಅಂತಾನೂ ಹೇಳಿಲ್ಲ. ಆದ್ರಿಂದ ಇವುಗಳನ್ನ ನಾವೇನಂತ ಹೇಳ್ತೇವೆ ಅಂದ್ರೆ ನಪುಂಸಕ ಲಿಂಗಗಳು ಅಂತ ಹೇಳ್ತೇವೆ. ಸೊ ಅರ್ಥ ಆಯ್ತಲ್ಲ? ಸೊ ಇದನ್ನ ಇವಾಗ ನಾವೊಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ನ ಕೊಟ್ಟಿದ್ದೀವಿ. ಇಲ್ಲಿ ಒಂದಿಷ್ಟು ನಾನು ಹೈಲೈಟ್ ಮಾಡಿದ್ದೀನಿ, ಒಂದಿಷ್ಟು ಈಗ ಹಳದಿ ಬಣ್ಣದಿಂದ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಇವನ್ನ ನೀವೇನ್ ಮಾಡ್ತೀರ ಅಂದ್ರೆ ನೀವು ಇಲ್ಲಿವರೆಗೂ ತಿಳಿದಿರ್ತಕ್ಕಂಥ ಕ್ಲಾಸಸ್ಗಳನ್ನ ನೋಡ್ಕೊಂಡು ನೀವು ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಈ ವಿಡಿಯೋನ ನೋಡ್ಕೊಂಡು ನಿಮ್ಗೆ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ಕರೆಕ್ಷನ್ಸ್ ನ ಮಾಡಬಹುದು, ತಪ್ಪುಗಳಾಗಿದಾವ ತಪ್ಪುಗಳನ್ನ ಯಾವ ರೀತಿ ತಿದ್ದಬೇಕಂತ ಹೇಳಿ ನೋಡ್ಕೊಂಡು ನೀವು ತಿದ್ದಿ ನನ್ನ ಆ ವಿಡಿಯೋ ಅಂದ್ರಲ್ಲಿ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ತೀರಾ. ಮತ್ತೆ ನಾನು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನಾಳೆ ದಿನ ಇದೇ ವಿಡಿಯೋನ ನಾನು ಇಲ್ಲಿಂದ ಇರ್ತಕ್ಕಂಥವನ್ನ ಕರೆಕ್ಷನ್ ಮಾಡಿ ಒಂದು ವಿಡಿಯೋನ ಮಾಡ್ತೀನಿ. ಆ ವಿಡಿಯೋದಲ್ಲಿ ಈ ಎಲ್ಲಾ ಕರೆಕ್ಷನ್ಸ್ ನ ತಿಳ್ಕೊಳ್ಳೋಣ. ಸೊ ಇವತ್ತಿನ ನಾವೇನೇನ್ ತಿಳ್ಕೊಂಡಿವಿ ಅಂತಂದ್ರೆ ಲಿಂಗಗಳು ತಿಳ್ಕೊಂಡ್ವಿ, ಲಿಂಗಗಳಿರ್ತಕ್ಕಂಥ ವಿಧಗಳನ್ನ ತಿಳ್ಕೊಂಡ್ವಿ, ಮತ್ತೆ ಲಿಂಗಗಳನ್ನ ಯಾವ ರೀತಿ ನಾವು ಅವನ್ನ ಐಡೆಂಟಿಫೈ ಮಾಡ್ಬೇಕಂತ ಕೂಡ
ತಿಳ್ಕೊಂಡ್ವಿ. ಸೊ ಇಲ್ಲಿ ಲಿಂಗಗಳಲ್ಲಿ 3 ವಿಧಗಳನ್ನ ತಿಳ್ಕೊಂಡ್ವಿ, ಯಾವ ರೀತಿ ಐಡೆಂಟಿಫೈ ಮಾಡೋಕಂತಾನು ಕೂಡ ತಿಳ್ಕೊಂಡ್ವಿ. ಸೊ ಹಂಗಿದ್ರೆ ಅದೇ ಇದನ್ನ ಇದ್ ಮಾಡ್ಕೊಂಡು ನಾವ್ ಇಲ್ಲಿ ಪ್ಯಾರಾಗ್ರಾಫ್ ಅನ್ನು ನೋಡ್ತಾ ಇದೀವಿ. ಈ ಪ್ಯಾರಾಗ್ರಾಫ್ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕರೆಕ್ಷನ್ಸ್ ನ ಮಾಡ್ಕೊಂಡು ನಾಳೆ ದಿನ ನಾವು ಮುಂದಿನ ತರಗತಿಗೆ ಹೋಗೋಣ. ಓಕೆ.